ನೇಪಾಳದ ತಿಬೆಟ್ ಗಡಿಯೆಡೆಗಳಲ್ಲಿ ಒಂದೇ ಸಮನೆ ಭಯಂಕರ ಮಳೆ ಸುರಿದುದರಿಂದ ಭಾರೀ ಪ್ರವಾಹಕ್ಕೆ ಊರಿಗೆ ಊರೇ ಕೊಚ್ಚಿ ಹೋಗಿದ್ದು ಅಪಾರ ಜೀವ ವಿತ್ತ ಹಾನಿಯಾಗಿರುವುದಾಗಿ ಹೇಳಲಾಗಿದೆ. ನೇಪಾಳದ ಬೆಟ್ಟಗುಡ್ಡಗಳ ರಾಸುವಾ ಜಿಲ್ಲೆಯ ಸಾಬ್ರು ಬೇಸಿ ಹಾಗೂ ತೈಮೂರು ವಲಯಗಳು ತೀವ್ರ ಹಾನಿಗೊಳಗಾಗಿವೆ. ಕೆಲವು ಊರುಗಳು ನೆರೆಯ ನೀರಿನಲ್ಲಿ ತೀವ್ರ ಹಾನಿಯನ್ನ ಕಂಡಿವೆ. ಬೋತೆಕೋಶಿ ನದಿಯ ದಡಗಳು ಮುಖ ಕಳೆದುಕೊಂಡಿವೆ. ಅಲ್ಲಿನ ಹಲವು ಊರು ಕೇರಿಗಳು ಉರುಳಿವೆ. ಸಾವಿರಾರು ಜನರನ್ನ ಎತ್ತರದ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದ್ರೂ ಸಾಕಷ್ಟು ಸಂಪತ್ತು ಸ್ವತ್ತು ಹಾನಿಯೊಂದಿಗೆ ಪ್ರಾಣಹಾನಿ ಆಗಿರುವುದಾಗಿ ಹೇಳಲಾಗಿದೆ. ನೀರಿನಲ್ಲಿ ಕೊಚ್ಚಿ ಹೋಗುತ್ತಿದ್ದ ಹಲವರನ್ನ ರಕ್ಷಿಸಲಾಗಿದೆ. ಹಾಗೆ ದಡಕ್ಕೆ ತಂದವರಲ್ಲಿ 8 ಮೃತದೇಹಗಳು ಎಂದು ತಿಳಿದು ಬಂದಿವೆ. ಜಿಲ್ಲಾಧಿಕಾರಿ ನರೇಂದ್ರ ಪರ್ಯಾರ್ ಸ್ಥಳಕ್ಕೆ ಹೋಗಿ ಪರಿಹಾರ ನಿರ್ದೇಶನವನ್ನ ನೀಡಿದ್ರು. ಅಪಾರ ಹಾನಿಯಾದ ಬಗ್ಗೆ ವಿವರ ಪಡೆಯಲಾಗ್ತಿದೆ. ಆದರೆ ಖಚಿತವಾಗಿ ಇಷ್ಟೇ ಹಾನಿಯಾಗಿದೆ ಎಂದು ಈಗಾಗಲೇ ಹೇಳುವುದು ಸಾಧ್ಯವಿಲ್ಲ ಎಂದು ಅವರು ತಿಳಿಸಿದ್ದಾರೆ. ರಕ್ಷಣಾ ಪಡೆಗಳು ಪೊಲೀಸರು ಸ್ಥಳದಲ್ಲಿದ್ದಾರೆ. ಮಿಲಿಟರಿ ತುಕಡಿಯನ್ನ ರವಾನಿಸಲಾಗಿದೆ ಎಂದು ಪ್ರಧಾನಿ ಬಾಲೇಂದ್ರ ಶಾ ಅವರು ಹೇಳಿದ್ದಾರೆ. ಬೋತೆಕೋಶಿ ನದಿಯು ನೇಪಾಳದಲ್ಲಿ ಹುಟ್ಟಿ ತ್ರಿಶೂಲಿ ನದಿಗೆ ಸೇರಿ ಭಾರತಕ್ಕೆ ಹರಿದು ಗಂಡಕ್ ನದಿಯನ್ನ ಸೇರುತ್ತದೆ.